ಎಲ್ರಿಗೂ ನಮಸ್ಕಾರ. ನಾನು ಆಗುಂಬೆ ನಟರಾಜ್. ನಾನೇ ಬರೆದ ರಸವೈಚಾರಿಕತೆ ಎಂಬ ಪುಸ್ತಕದ ಆಧಾರದ ಮೇಲೆ ನಾವು ಸಾಕ್ಷಿ ಚಿತ್ರ ಮಾಡ್ತಾ ಇದ್ದೀವಿ. ಇಂದು ಒಂದು ಸಬ್ಜೆಕ್ಟ್ ತಗೊಂಡಿದ್ದೀನಿ ನಾನು ಮಾತಾಡಲಿಕ್ಕೆ. ಅದೇನು ಅಂತಂದ್ರೆ ಆಲೈಸುವಿಕೆ, ಲಿಸನಿಂಗ್ ಅಂತ ಇಂಗ್ಲಿಷ್ನಲ್ಲಿ. ಸೊ ಈ ಒಂದು ಸಬ್ಜೆಕ್ಟ್ ಮೇಲೆ ನಾನು ಮಾತಾಡಲಿದ್ದೇನೆ. ಎಲ್ಲರಿಗೂ ಗೊತ್ತೇ ಇದೆ, ಒನ್ ಶುಡ್ ಹ್ಯಾವ್ ಲಿಸನಿಂಗ್ ಕೆಪಾಸಿಟಿ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಬರೀ ಮಾತಾಡ್ತಾನೇ ಇದ್ರೆ ಏನು ಉಪಯೋಗ ಆಗಲ್ಲ. ಮಾತಾಡ್ತಾ ಇದ್ರೆ ಕೆಲವರು ಮಾತಾಡ್ತಾ ಇದ್ರೆ ಬರೀ ಮಾತಾಡ್ತಾರೆ, ಅವ್ರು ಏನು ಅವ್ರ ಲಿಸನಿಂಗ್ ಕೆಪಾಸಿಟಿ ಅವ್ರಿಗೆ ಕಡಿಮೆ ಇರ್ತದೆ. ಮಾತಿನಲ್ಲಿ ಬಹಳ 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 ಶೂರರು. ಆದರೆ ಯಾರು ಚೆನ್ನಾಗಿ ಆಲೈಸ್ತಾರೋ ಅವರು ಜಾಸ್ತಿ ಬುದ್ಧಿವಂತರಾಗಿರ್ತಾರೆ ಅಂತ ಒಂದು ಇದೆ. ಅಂದ್ರೆ ನಾವೀಗ ಕ್ಲಾಸಲ್ಲಿ ಕೂತ್ಕೊಂಡಾಗ ನಾವು ಆಲೈಸ್ಬೇಕಲ್ವಾ? ಆಲೈಸ್ದೆ ನಾವೇ ಮಾತಾಡ್ತಾ ಕೂತ್ಕೊಂಡ್ರೆ ಏನು ಪ್ರಯೋಜನ ಆಗೋದಿಲ್ಲ. ಸೊ ಒಬ್ಬ ಟೀಚರ್ ಆಗಲಿ, ಒಬ್ಬ ಶಿಕ್ಷಕರಾಗಲಿ, ಅವ್ರು ಏನು ಹೇಳ್ತಾರೆ ಅಥವಾ ಒಬ್ಬ ಭಾಷಣಕಾರ ಆಗಲಿ, ಯಾರು ಏನು ಹೇಳ್ತಾರೆ ಅನ್ನೋ ನಾವು ಕ್ಲಿಯರ್ ಕಟ್ಟಾಗಿ ಚೆನ್ನಾಗಿ ಆಲೈಸಿದ್ರೆ ನಾವು ಸ್ವಲ್ಪ ಜ್ಞಾನ ಸಂಪಾದನೆ ಮಾಡ್ಕೋಬಹುದು ಅಂತ ಒಂದು ಪ್ರತೀತಿದೆ, ಒಂದು ಇದಿದೆ, ಜ್ಞಾನ ಇದೆ. ಸೊ ಇದು ಈ ಆಲೈಸಿಕೆ ಅಂತಂದ್ರೆ ಕೆಲವರು ಹೇಳಿದರೆ ಅದು ಒಂದು ಕಲೆನೇ, ಅದು ಎಲ್ಲರಿಗೂ ಬರುವುದಿಲ್ಲ, ಅದೊಂದು ಕಲೆ ಅಂತ ಹೇಳ್ತಾರೆ. ಈ ಕಲೆಗೆ ಬೇಕಾಗುವುದು ಚೆನ್ನಾಗಿ ಶುಚಿ ಮಾಡಿದ ಕಿವಿಗಳು, ಇನ್ನೊಬ್ಬರ ಹೃದಯದ ರಾಗವನ್ನು ಆಲೈಸುವ ಯಂತ್ರಗಳಂತೆ ಕಿವಿಗಳು. ಸೊ ಗಮನವಿಟ್ಟು ಆಲೈಸುವುದು ಎಲ್ಲಾ ಕಾಲದಲ್ಲೂ, ಎಲ್ಲಾ ಸ್ಥಳಗಳಲ್ಲೂ, ಎಲ್ಲಾ ಕಾರ್ಯ ಸಾಧನೆಗೂ ದಿವ್ಯ ಔಷಧ ಅಂತ ಕರೆದು ಬಿಟ್ಟಿದ್ದಾರೆ. ಈ ಕಲೆ ಸಾಧಿಸಿದವರಿಗೆ ಮತ್ತೊಬ್ಬರ ಅನಿಸಿಕೆ, ಅರಿವು ಆಗುವುದೇ ಇಲ್ಲ. ಈ ಕಲೆ ಸಾಧಿಸದವರಿಗೆ, ಈ ಕಲೆ ಬರೆದಿದ್ದವರಿಗೆ, ಅಂದ್ರೆ ಆಲೈಸೋ ಒಂದು ಕಲೆನೇ ಗೊತ್ತಿಲ್ಲದಿದ್ದವ್ರಿಗೆ, ಕೇಳೋ ಅಭ್ಯಾಸನೇ ಇಲ್ಲದಿದ್ದವ್ರಿಗೆ, ಬರೀ ಮಾತಾಡೋರಿಗೆ, ಅವರಿಗೆ ಮತ್ತೊಬ್ಬರ ಅನಿಸಿಕೆ, ಅರಿವು ಆಗುವುದು ಕಷ್ಟ ಅಂತ ಹೇಳ್ತಾರೆ. ಇದರಿಂದ ಏನಾಗುತ್ತೆ, ಸ್ನೇಹ ಸಂಬಂಧ ಸಂಪರ್ಕ ಕಡಿದು ಬೀಳುವುದೇ ಹೆಚ್ಚು ಅಂತ ಅದು ಕೂಡ ಇದೆ. ಅಂದ್ರೆ ಇದು ನಿಜ, ಒಂದು ರೀತಿ ನಿಜನೇ. ಹಾಡಿದ್ದೇ ಹಾಡೋದು, ಕಿಸ್ಬೈ ದಾಸ ಅಂತ ಒಂದು ಗಾದೆನೇ ಮಾಡಾಕ್ಬಿಟ್ಟಿದ್ವಿ ನಾವು. ಸೊ ಈಗ ಇನ್ನು ಮುಂದೆ ಹೇಳೋದಾದ್ರೆ, ಈಗ ಆಡಳಿತಗಾರರಿಗೆ ಆಲೈಸುವಿಕೆಯ ಕಲೆ ಬಗ್ಗದಿದ್ದಲ್ಲಿ ಆಡಳಿತ ನಡೆಸುವುದು ಕೂಡ ಅವರ ಕಾರ್ಯದಲ್ಲಿ ಅವರು ಮುಗ್ಗರಿಸಿ ಬೀಳುವುದೇ ನಿಜ ಅಂತ ಹೇಳ್ಬಿಟ್ಟಿದ್ದಾರೆ. ಆಲೈಸುವಿಕೆ ಅವರಿಗೆ ಕಣ್ಣು ಕಾಲುಗಳ ಅವಶ್ಯಕತೆ ಎಷ್ಟೇ ಅವಶ್ಯ. ಅಂದ್ರೆ ಆಡಳಿತಗಾರರಿಗೆ, ಯಾರಿಗೆ ಒಂದು ಆಜ್ಞೆ ನೀಡುವ, ಆಡಳಿತ ಮಾಡುವ ಒಂದು ಶಕ್ತಿ ಅಥವಾ ಒಂದು ಪವರ್ ಕೊಟ್ಟಿರ್ತೀವಲ್ಲ ಆಡಳಿತಗಾರರಿಗೆ, ಅವರಿಗೆ ಲಿಸನಿಂಗ್ ಕೆಪಾಸಿಟಿ ಬಹಳ ಇಂಪಾರ್ಟೆಂಟ್. ಪ್ರಜೆಗಳು ಏನು ಹೇಳ್ತಾರೆ ಅಂತ ಕೇಳಬೇಕು. ಅವ್ರಿಗೆ ನಿಂಗೇನು ಗೊತ್ತಾಯ, ನನಗೆ ಶಕ್ತಿ ಇದೆ, ನನಗೆ ಗೊತ್ತಾಯ ಅನ್ಕೊಂಡು ಅವ್ನು ಬರೀ ಮಾತಾಡೋದು, ಅವನಿಗೆ ಖುಷಿ ಬಂದಂಗೆ ಮಾಡೋದು, ಅದು ಇವಾಗ ನಡೀತಾ ಇದೆಯಲ್ಲ. ಅವರು ನಿನ್ಗೆ ಯಾಕೆ ಗೊತ್ತು, ನಿನ್ಗೇನೇ ಗೊತ್ತು ಅನ್ನೋದೇ ಇರ್ತಾರೆ. ಯಾರು ಏನೇ ಹೇಳಲಿ, ಒಂದು ಸಣ್ಣ ಮಗು ಹೇಳಿದ್ರು ಅದರಲ್ಲಿ ಏನಾದರೂ ಒಂದು ಅಂಶ ಇರ್ಬೋದು, ಅದರೊಳಗೆ ನಾವು ತಿಳ್ಕೊಳ್ಬೋದು, ಏನಾದರೂ ನಾವು ತಿದ್ದುಕೊಳ್ಬೋದು, ಮುಂದುವರಿಯೋದು. ಸೊ ಆಡಳಿತಗಾರರು ಕೂಡ ಆಲೈಸುವಿಕೆ ಬಹಳ ಮುಖ್ಯ ಅಂತ ಹೇಳ್ತಾರೆ. ಸೊ ಯಾರು ಹೆಚ್ಚು ಗಮನವಿಟ್ಟು ಆಲೈಸುತ್ತಾರೋ ಅವರೇ ಹೆಚ್ಚು ಜನಪ್ರಿಯ ಸಂಭಾಷಣಾಕಾರರು ಆಗಿರ್ತಾರೆ ಅಂತಾರೆ. ಚೆನ್ನಾಗಿ ಗಮನವಿಟ್ಟು ಆಲೈಸುವುದೆಂದ್ರೆ ಮಾತುಕತೆ ಆಡದೆ ಗಪ್ಚಿಪ್ಪಾಗಿ ಕೂತುಕೊಳ್ಳುವುದಲ್ಲ. ಮಾತುಕತೆಯ ಮಧ್ಯದಲ್ಲಿ, ಚರ್ಚೆಗಳ ಮಧ್ಯದಲ್ಲಿ ಪ್ರಶ್ನೆಗಳನ್ನು ಹಾಕಿ ಮಿತವಾದ ಪದಗಳ ಬಳಕೆಯಿಂದ ತಮಗೆ ಅರ್ಥವಾಗುವ ಹಾಗೆ ಉತ್ತರ ದೊರಕುವಂತೆ ಮಾಡಿಕೊಳ್ಳುವ ಕಲೆಯಲ್ಲಿ ಅಡಗಿದೆ ಆಲೈಸುವಿಕೆ.
ಇದಕ್ಕೆ ಚುರುಕಾದ ಆಲೈಸುವಿಕೆ ಎಂದೇ ಕರೀತಾರೆ. ಈಗ ಆಲೈಸುವಿಕೆ ಒಂದು ಕಲೆ ಅಂತ ಹೇಳ್ಬಿಟ್ಟಾಗಿದೆಯಲ್ಲ, ಆದರೆ ಒಂದು ಕಲೆ ಅಂದಮೇಲೆ ಇದು ಕಲಿಬೇಕು. ಕಲಿಯೋದು ಕಷ್ಟ, ಎಲ್ಲರಿಗೂ ಇದು ಕಷ್ಟ, ಎಲ್ಲರಿಗೂ ಬರೋದಿಲ್ಲ ಇದು. ಇಟ್ಸ್ ಅನ್ ಆರ್ಟ್ ಅಂತ ಅಂದಮೇಲೆ ಆರ್ಟ್ ಎಲ್ಲರಿಗೂ ಹೆಂಗೆ ಕಲಿಯೋಕ್ಕಾಗ್ತದೆ? ಭಾಳ ಕಷ್ಟನೇ ಅದು. ಒಬ್ಬ ಪೇಂಟರ್ ಅಂತಂದ್ರೆ ಅದೊಂಥರ ಅವನಿಗೆ ಅದೆಲ್ಲ ಆಸಕ್ತಿ ಇರ್ತದೆ, ಹುಟ್ಟುವಾಗಲೇ ಬಂದಿರ್ತದೆ, ಹುಟ್ಟುವಾಗಲೇ ಕಲ್ತಿರ್ತಾನೋ ಏನೋ ಆಗಿರ್ತದೆ, ಅದೊಂದು ಅವನು ಬಂದು ಮಾಡ್ತಾನೆ ಅವನು. ಸೊ ಈ ಆಲೈಸುವಿಕೆ ಕಲೆ ಅಂತ ಹೇಳಿದ್ಮೇಲೆ ಇದು ನಾವು ಕಲಿಯೋದು ಕಷ್ಟವೇ ಅಂತ ಹೇಳ್ತಾರೆ. ಸೊ ಆದರೆ ಈ ಕಲೆ ಯಾವ ಥರ ಅಂತಂದ್ರೆ ಇದು ಕಲಿಯಲಾಗದ ಕಲೆ ಅಲ್ಲ. ಇದು ಕಲಿಯಲಾಗದ, ಆಗೋದೇ ಇಲ್ಲಪ್ಪ ಈ ಕಲೆ ತುಂಬಾ ಕಷ್ಟ, ನನಗೆ ಇದು ಪಿಟೀಲ್ ಬಾರ್ಸಕ್ಕೆ ಬರೋದೇ ಇಲ್ಲ, ನಂಗೆ ಹಾಡು ಹೇಳಕ್ಕೆ ಆಗೋದೇ ಇಲ್ಲ, ಅದೆಲ್ಲ ಕಲೆ, ಅವರೆಲ್ಲ ಮ್ಯೂಸಿಷಿಯನ್ಸು, ಅದೆಲ್ಲ ದೊಡ್ಡ ಅದೆಲ್ಲ ನಮಗೆಲ್ಲ ಆಗಲ್ಲಪ್ಪ ಅಂತ ಕೂತ್ಕೊಳ್ಬೋದು. ಅದು ಕಲಿಯಕ್ಕೆ ಕಷ್ಟ ಅಂತದ್ದು. ಬಟ್ ಈ ಆಲೈಸುವಿಕೆ ಇದೆಯಲ್ಲ, ಕಲೆ ಅಂತ ಹೇಳ್ಕೊಂಡ್ರು ಕೂಡ ಇದನ್ನು ಕಲಿಬೋದು, ಪ್ರಾಕ್ಟೀಸ್ ಮಾಡ್ಬೋದು ಅಂತ ಅವ್ರು ಹೇಳ್ತಾರೆ. ಸೊ ಇದನ್ನು ಒಗ್ಗಿಸ್ಕೊಂಡ್ರೆ ಒಳ್ಳೆಯ ಸಂಪರ್ಕ, ಸಂಬಂಧ ಹಾಗೂ ಜಾಣತನದ ಹಿತವಾದ ಸ್ನೇಹ ಸಂಬಂಧಗಳಿಗೆ ಇದೊಂದು ಮೆಟ್ಲಾಗ್ತದೆ. ಸೊ ಇದು ಆಗದೇ ಇದ್ದಂಥ ಕಲೆ ಎಲ್ಲ ಇದು ಕಲ್ತ್ಕೊಳ್ಬೋದು, ಪ್ರಾಕ್ಟೀಸ್ ಮಾಡ್ಬೋದು. ದೊಡ್ಡ ಮನುಷ್ಯರು ಆಲೈಸುವುದನ್ನು ತಮ್ಮ ಸಾಮ್ಯದಲ್ಲಿ ಹಿಡಿದುಕೊಂಡಿರ್ತಾರಂತೆ. ಸಣ್ಣ ಮನುಷ್ಯರು ಅಂದ್ರೆ ಅಲ್ಪರು ಮಾತನಾಡುವುದರಲ್ಲಿ ಏಕಸಾಮ್ಯತೆಯನ್ನು ಪಡೆದಿರುತ್ತಾರೆ. ಆಲೈಸುವಿಕೆಯಿಂದ ಮತ್ತೊಬ್ಬರ ಅನಿಸಿಕೆಗಳನ್ನು ನಮ್ಮ ಮನಸ್ಸಿನೊಳಕ್ಕೆ ಹೊಕ್ಕಿಸಿ ಭದ್ರವಾಗಿ ಇರಿಸಿಕೊಳ್ಳಬಹುದಾಗಿದೆ ಅಂತ ಹೇಳ್ತಾರೆ. ಸೊ ಈಗ ಒಂದು ಬಹಳ ಚೆನ್ನಾಗಿದೆ ಇದು. ಈ ಶೀತಗಡ್ಡೆಯಲ್ಲಿ ಕೃಷಿ ಮಾಡಲಾಗುತ್ತದೆ ಅಂತ ಒಂದು ಪ್ರಶ್ನೆ. ಐಸ್ ಇದೆಯಲ್ಲ, ಶೀತಗಡ್ಡೆ ಅಂದ್ರೆ ಐಸ್ನಲ್ಲಿ ನಾವು ಕೃಷಿ ಮಾಡೋಕೆ ಅಗರಿಕೆಲ್ಸ ಮಾಡೋಕ್ಕಾಗತ್ತಾ? ಏನಾದ್ರು ಬೆಳೆಯೋಕ್ಕಾಗತ್ತಾ? ಹಾಗಾದ್ರೆ ನಮ್ಮ ತಲೆಯನ್ನು ಶೀತಗಡ್ಡೆಯನ್ನೇಕೆ ಮಾಡಬೇಕು? ಬೇರೆಯವರು ಹೇಳಿದ ಸಂಗತಿಗಳನ್ನು, ವಿಷಯಗಳನ್ನು, ವಿಚಾರಗಳನ್ನು ಕೇಳಿ ಅವಲೋಕಿಸಿ ತಲೆಯಲ್ಲಿ ಇರಿಸಿಕೊಂಡ್ರೆ ಮುಂದಾಗುವ ಪರಿಣಾಮ ಅದ್ಭುತ. ವಿಚಾರಗಳು ನಮ್ಮನ್ನು ಹೊರದೆಬ್ಬಿಸಬಹುದು, ಕ್ರಾಂತಿಯನ್ನುಂಟು ಮಾಡಬಹುದು. ಫ್ರೆಂಚ್ ಮೇಧಾವಿ ವಾಲ್ಟೇರ್ನ ಪ್ರಚಂಡ ವಾಕ್ಶಕ್ತಿಯ ಪ್ರಭಾವದಿಂದ ಜನರ ಮನಸ್ಸು ಹುಚ್ಚೆದ್ದು ಕುಣಿದು ಕ್ರಾಂತಿಗೆ ಎಡೆಮಾಡಿಕೊಟ್ಟಿತ್ತಲ್ವೇ? ಚರ್ಚಿಲ್ರ ವಾಕ್ಬಾಣದಿಂದ ಇಂಗ್ಲಿಷ್ ಜನತೆ ತಮ್ಮ ಮೈ ಚಳಿ ಬಿಟ್ಟು ಜರ್ಮನ್ರೊಡನೆ ಕಾದಾಡಿ ದೇಶ ರಕ್ಷಣೆ ಮಾಡಿಕೊಳ್ಳಲಿಲ್ಲವೇ? ಇತಿಹಾಸದ ಪುಟಗಳಲ್ಲಿ ಇಂತಹ ಸಾವಿರಾರು ಉದಾಹರಣೆಗಳು ನಮಗೆ ಸಿಗುತ್ತದೆ. ಸೊ ಆಲೈಸುವಿಕೆ ಅಂದರೆ ಅದೊಂದು ಅತ್ಯುತ್ತಮ ಗುಣ ಹಾಗೂ ಕಲೆ. ಅದನ್ನು ಕಲಿಯಕ್ಕೆ ನಾವು ಪ್ರಯತ್ನಿಸಬೇಕು. ಈಗ ಈ ಆಲೈಸುವಿಕೆದು ಹೇಳಿದ್ದಾಯ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಥೆ ಇದೆ, ಆ ಕಥೆ ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಈ ಪಂಚತಂತ್ರ ಎಲ್ಲರಿಗೂ ಗೊತ್ತೇ ಇದೆ. ಭಾರತೀಯರಿಗೆ ಪಂಚತಂತ್ರ ಕಥೆಗಳು ಎಲ್ಲರಿಗೂ ಗೊತ್ತೇ ಇದೆ. ಆ ಕಥೆ ಬರೆದವನು ಯಾರು ಅಂದ್ರೆ ವಿಷ್ಣು ಶರ್ಮಾ ಅಂತ. ವಿಷ್ಣು ಶರ್ಮನು ಮಹಿಳಾರೋಪ್ಯ ನಗರದ ಅಮರಶಕ್ತಿ ಎಂಬ ರಾಜನ ಕಟ್ಟು ಹರಿದ ಪಂಜಿನಂತಿದ್ದ ಕುಮಾರರಿಗೆ ರಾಜನೀತಿ ಶಾಸ್ತ್ರದ ತತ್ವಗಳನ್ನು ಒಳಗೊಂಡ ಪಂಚತಂತ್ರದ ಕಥೆಗಳನ್ನೆಲ್ಲ ಹೇಳಿ ಶಾಸ್ತ್ರದ ವಿಷಯಗಳು ಅವರಿಗೆ ಚೆನ್ನಾಗಿ ಮನದಟ್ಟಾಗಿವೆ ಎಂದು ತಿಳಿದನು. ಸೊ ವಿಶ್ವಶರ್ಮ ಅಮರಶಕ್ತಿ ಎಂಬ ರಾಜನ ಆಸ್ಥಾನದಲ್ಲಿದ್ದ ಅವನು. ರಾಜ ಅವನಿಗೆ ಅವನ ಮಕ್ಕಳಿಗೆಲ್ಲ, ರಾಜಕುಮಾರಿಗೆಲ್ಲ ನೀವು ಕಥೆ ಹೇಳಿಬಿಟ್ಟು ಅವ್ರಿಗೆ ಎಲ್ಲಾ ತರದ ಕಥೆಗಳು ಹೇಳಿಬಿಟ್ಟು ಕಥೆ ಮೂಲಕ ಅವರಿಗೆ ಜ್ಞಾನ ಸಂಪಾದನೆ ಮಾಡುತ್ತಾರೆ ಮಾಡಪ್ಪ ಅಂತಲೇ ಆ ಸ್ಥಾನದಲ್ಲಿ ಅವನ ಅಪಾಯಿಂಟ್ಮೆಂಟ್ ಇರ್ತಾನೆ. ಸೊ ಇವ್ರೇನ್ ಮಾಡ್ತಾನೆ, ವಿಷ್ಣು ಶರ್ಮಾ ಅವರಿಗೆಲ್ಲ ಚೆನ್ನಾಗಿ ಕಥೆಗಳೆಲ್ಲ ಹೇಳಿ ಕಥೆಗಳ ಮುಖಾಂತರ ಅವ್ರ ಜ್ಞಾನ ಎಲ್ಲ ಅವನಿಗೆ ಕೊಟ್ಟಿರ್ತಾನೆ, ನೀಡಿರ್ತಾನೆ. ಒಂದ್ ದಿವಸ ಇವರೆಲ್ಲ ಪರೀಕ್ಷೆ ಪಾಸ್ ಮಾಡ್ಬೇಕಲ್ಲ. ತಾನು ಹೇಳಿದ ಕಥೆಗಳು, ತಾನು ಹೇಳಿದ ವಚನಗಳು, ತಾನು ಹೇಳಿದ ಯಾವ್ದಾವುದೇ ಏನೇ ವಿಚಾರಗಳನ್ನ ಅವ್ರು ಕಲ್ತಿದ್ದಾರೆ ಅಂತ ಗೊತ್ತಾಗ್ಬೇಕು. ಒಂದು ಪರೀಕ್ಷೆ ಅಂತ ಮಾಡ್ಲೇಬೇಕಲ್ಲ, ಸುಮ್ಮ ಆಡದಂತೆ. ಆ ಪರೀಕ್ಷೆ ಯಾವ ತರ ಇತ್ತು ಅಂದ್ರೆ ಒಂದು ಕಥೆ ಹೇಳಿದಂತೆ. ಪರೀಕ್ಷೆ ಮಾಡಕ್ಕೆ ಒಂದು ಕಥೆ ಹೇಳ್ಬಿಟ್ಟಂತೆ. ಕಥೆ ಈ ರೀತಿ ಇದೆ ನೋಡಪ್ಪ. ಒಂದು ಕಾಡಿನಲ್ಲಿ ಒಂದು ಎರೆಹುಂಟೆ ಮತ್ತು ಒಂದು ಆಲದೆಲೆ ಸ್ನೇಹವಾಗಿತ್ತಂತೆ. ಆಲದ ಎಲೆ ಇದೆಯಲ್ಲ, ಎಲೆ ಮತ್ತು ಹೆಂಟೆ ಎರಡು ಸ್ನೇಹವಾಗಿದ್ವಂತೆ. ತೊಂದರೆಗಳಿಂದ ಪರಸ್ಪರ ರಕ್ಷಿಸಿಕೊಳ್ತಾ ಇದ್ವಂತವ ಎರಡುವೆ.
ಗಾಳಿ ಬೀಸಿದಾಗ ಎಲೆ ಹಾರಿ ಹೋಗದ ಹಾಗೆ ಆ ಹೆಂಟೆ ಎಲೆ ಮೇಲೆ ಕುಳಿತುಕೊಳ್ತಿತ್ತಂತೆ. ಮಳೆ ಬೀಳುವಾಗ ಎಲೆ ಆ ಹೆಂಟೆಯನ್ನು ಮುಚ್ಚುತ್ತಿತ್ತು, ಕವರ್ ಮಾಡುತ್ತೆ, ಅದಕ್ಕೆ ರಕ್ಷಣೆ ಕೊಡುತ್ತೆ. ಸೊ ಆವಾಗ ಈ ಕತೆ ಹೇಳೋ ಮಧ್ಯದಲ್ಲೇ ರಾಜ್ಕುಮಾರರು ಮಧ್ಯಭಾಯ ಹಾಕಿದ್ರಂತೆ. ಮಧ್ಯದಲ್ಲೇ ತಕ್ಷಣ ಇನ್ನೂ ಕಂಪ್ಲೀಟ್ ಮಾಡಿಲ್ಲ ನಾನು ಸ್ಟೋರಿ. ಅವಾಗಲೇ ಕುಮಾರರು ಒಂದೇ ಸಮಯ ಒಂದೇ ಗಂಟಲಲ್ಲಿ ಒಟ್ಟಿಗೆ ಕೇಳಿದಂತೆ, ಅಕಸ್ಮಾತ್ ಮಳೆ ಗಾಳಿ ಎರಡೂ ಒಟ್ಟಿಗೆ ಬಂದ್ರೆ ಅವು ಏನ್ ಮಾಡ್ತಿದ್ವು? ಆ ಮಳೆ ಬಂದಾಗ ಆ ಎಲೆ ಏನ್ ಮಾಡ್ತಿತ್ತು? ಹೆಂಟೆನ ರಕ್ಷಣೆ ಮಾಡ್ತಿತ್ತು, ನಿಜ. ಗಾಳಿ ಬಂದಾಗ ಎಲೆ ಮತ್ತೆ ಈಗ ಅದಕ್ಕೆ ರಕ್ಷಣೆ ಕೊಡ್ತಿತ್ತು. ಮ್ಯೂಚುವಲ್ ಅದು, ಅದಕ್ಕಿದು ಇದಕ್ಕೆ ರಕ್ಷಣೆ ಕೊಟ್ಕೊಳ್ತಾ ಇದ್ವು. ಈಗ ಈಗ ಎರಡು ಒಟ್ಟಿಗೆ ಬಂದ್ಬಿಟ್ರೆ ಮಳೆನೂ ಬಂದ್ಬಿಡ್ತು, ಜೊತೆಗೆ ಗಾಳಿನೂ ಬಂದ್ಬಿಡ್ತು. ಅವಾಗ ಏನ್ ಮಾಡ್ತಾ ಇದ್ವು ಎರಡು ಅಂತ ಕೇಳಿದಂತೆ. ಅವಾಗ ವಿಷ್ಣು ಶರ್ಮಾ ಹೇಳ್ತಾನಂತೆ, ನೀವು ಬುದ್ಧಿವಂತರಾಗಿದ್ದೀರಾ, ಸಾಕು ನಾನು ರಾಜಪುತ್ರನ ದೊರೆಗೆ ಒಪ್ಪಿಬಿಟ್ಟು ಅವನು ಹೊರಟು ಗಿಫ್ಟ್ ತಗೊಂಡ್ಬಿಟ್ಟು ಹೋಗ್ಬೇಕಂದ್ರೆ ಇದ್ರ ಸಾರಾಂಶ ಇಷ್ಟೇನೆ. ಕೇಳತನಕ್ಕೆಲ್ಲ ಚೆನ್ನಾಗಿ ಕೇಳ್ಕೊಂಡ್ಬಿಟ್ಟಿದ್ದಾರೆ. ಆಲೈಸುವಿಕೆ ಇತ್ತು ಅವರಿಗೆ, ಮಕ್ಕಳಿಗೆ. ಆ ಆಲೈಸುವಿಕೆಯಿಂದ ಅವ್ರಿಗೆ ಗೊತ್ತಾದ್ಮೇಲೆ ಮರು ಪ್ರಶ್ನೆ ಅವ್ರು ಹಾಕಿದ್ದಾರೆ. ಅದು ವೆರಿ ಇಂಟೆಲಿಜೆಂಟ್ ಕ್ವಶನ್. ಆ ಇಂಟೆಲಿಜೆಂಟ್ ಕ್ವಶನ್ ಹಾಕಿದಾಗ ಅವನಿಗೆ ಗೊತ್ತಾಯ್ತು, ನಾನು ಹೇಳಿದ್ದೆಲ್ಲ ಚೆನ್ನಾಗಿ ಆಲೋಚನೆ ಮಾಡಿದ್ದಾರೆ, ಅದರೊಳಗೆ ಒಂದು ತಪ್ಪು ಒಂದು ಕೊಂಕು ಕೂಡ ಕಂಡುಹಿಡಿದಿದ್ದಾರೆ ಅವರು. ಏನು ಅಂದ್ರೆ, ಈ ಎರಡೂ ಬಂದಾಗ ಗಾಳಿನೂ ಬರ್ತದೆ ಮಳೆನೂ ಬರ್ತದಾಗ ಒಬ್ರಿಗೊಬ್ರಿಗೆ ಯಾವ ತರ ರಕ್ಷಣೆ ಮಾಡ್ಕೋತಾರೆ ಅಂತ ಪ್ರಶ್ನೆ ಕೇಳಿದಾಗ ಚೆನ್ನಾಗಿ ಆಲೈಸ್ಕೊಂಡಿದ್ದಾರೆ, ಚೆನ್ನಾಗಿ ಗೊತ್ತಾಗಿದೆ ಅವರಿಗೆ ಅಂತ ಹೇಳಿ ಅವನು ಕಥೆನ ಕಂಪ್ಲೀಟ್ ರಾಜ್ಕುಮಾರ್ ಹೇಳ್ತಾರಂತೆ, ನೀವು ಇನ್ನೇನು ಕಲಿಯೋದು ಬೇಡ, ನೀವು ಇದಾಗಿದೆ ಕಲ್ತ್ಕೊಂಡಿದ್ದೀರಾ ಅಂತ ಹೇಳಿ ಲಿಸ್ನಿಂಗ್ ಚೆನ್ನಾಗಿದೆ ನಿಮಗೆ ಅಂತ ಹೇಳಿ ಮುಗಿಸ್ತಾನೆ. ಸೊ ಇದೊಂದು ಒಳ್ಳೆ ಕಥೆ ಇದು. ನಾನು ಇದುವರೆಗೆ ನಿಮಗೆ ಈ ವಿಷಯದಲ್ಲಿ ಮಾತಾಡೋದಕ್ಕೆಲ್ಲ ಕೇಳಿರ್ಬೋದು, ಸಂತೋಷ ಪಟ್ಟಿರ್ಬೋದು. ಇದುವರೆಗೆ ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.